ಹಾಯ್ ಫ್ರೆಂಡ್ಸ್, ಇವತ್ತು ನಾವು ಕುಕ್ಕರಲ್ಲಿ ಕಲ್ತಪ್ಪ ಯಾವ ರೀತಿ ಮಾಡೋದು ಅಂತ ನೋಡೋಣ. ನಾನಿಲ್ಲಿ ದೋಸೆ ಅಕ್ಕಿಯನ್ನು 3 ಗಂಟೆಯಷ್ಟು ಹೊತ್ತು ನೀರಿನಲ್ಲಿ ನೆನೆ ಹಾಕಿದ್ದೇನೆ. ಇವಾಗ ಇದನ್ನು ಚೆನ್ನಾಗಿ ತೊಳೆಯುವ. ಈಗ ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ತಿದ್ದೇನೆ. ಇವಾಗ ಇದಕ್ಕೆ ನಾನು 4 ಸ್ಪೂನಷ್ಟು ಬಾಯ್ಲ್ ಮಾಡಿರೋ ರೈಸ್ ಹಾಕ್ತಿದ್ದೇನೆ. ಇದು ಯಾವ್ದು ಸಹ ಆಗುತ್ತೆ ರೈಸು. ಈಗ ಇದಕ್ಕೆ 1 ಸ್ಪೂನಷ್ಟು ಉಪ್ಪು ನಿಮಗೆ ರುಚಿಗೆ ಎಷ್ಟು ಬೇಕೋ ಅಷ್ಟು ಹಾಕಬೇಕು. ಇವಾಗ ಇದಕ್ಕೆ ಸ್ವಲ್ಪ ನೀರು ಹಾಕಿ ನುಣ್ಣಗೆ ಪೇಸ್ಟ್ ಮಾಡಬೇಕು. ಇಲ್ಲಿ ಈಗ ನಾನು ಬೆಲ್ಲ ಕರಗಲಿಕ್ಕೆ ಇಡ್ತಿದ್ದೇನೆ. ಬೆಲ್ಲ ಕರಗಿಸಿದರೆ ಸಾಕು, ಸ್ವಲ್ಪ ನೀರು ಹಾಕ್ತಿದ್ದೇನೆ ಇಲ್ಲಿ. ಆಮೇಲೆ ಪಾಕ ಏನು ಬರೋದು ಬೇಡ, ಬರೀ ಇದು ಬೆಲ್ಲ ಕರಗಿದರೆ ಸಾಕು. ಈ ಬ್ಯಾಟರ್ಗೆ ನಾನಿಲ್ಲಿ 3 ಏಲಕ್ಕಿ ಕೂಡ ಹಾಕ್ತಿದ್ದೇನೆ. ಈಗ ಇದಕ್ಕೆ ನಾನು ಬೆಲ್ಲ ಕರಗಿಸಿದ್ದು ಹಾಕ್ತಿದ್ದೇನೆ. ಇಲ್ಲಿಗ ನಾನು ಕುಕ್ಕರಲ್ಲಿ ಮಾಡ್ತಿದ್ದೇನೆ. ಇಲ್ಲಿ 3 ಸ್ಪೂನಷ್ಟು ತೆಂಗಿನ ಎಣ್ಣೆ ಹಾಕ್ತಿದ್ದೇನೆ. ತೆಂಗಿನ ಎಣ್ಣೆ ಬಿಸಿಯಾದಾಗ 1 ಹಿಡಿಯಷ್ಟು ತೆಂಗಿನಕಾಯಿ, ಇದು ಕಟ್ ಮಾಡಿರೋ ತೆಂಗಿನಕಾಯಿ, ಆಮೇಲೆ 1 ದೊಡ್ಡ ಈರುಳ್ಳಿ, ಇಷ್ಟನ್ನು ಹಾಕಿ ಇದು ಕೆಂಪಾಗುವವರೆಗೂ ಫ್ರೈ ಮಾಡಬೇಕು. ನೋಡಿ, ಇದು ಇಷ್ಟು ಕಲರ್ ಆದರೆ ಸಾಕು. ಇದರಲ್ಲಿ ಸ್ವಲ್ಪ ತೆಗೆದಿಡ್ತೇನೆ. ಆಮೇಲೆ ಬ್ಯಾಟರ್ ಹಾಕಿದ ಮೇಲೆ ಅದರ ಮೇಲೆಗೆ ಹಾಕ್ತೇನೆ. ಸ್ವಲ್ಪ ಇದರಲ್ಲೇ ಬಿಡ್ತೇನೆ. ಅದನ್ನು ಫುಲ್ಲು ಈ ರೀತಿ ಸ್ಪ್ರೆಡ್ ಮಾಡಿ ಇದಕ್ಕೀಗ ಕಡ್ದಿರೋ ಬ್ಯಾಟರ್ ಹಾಕ್ತಿದ್ದೇನೆ. ಈಗ ನಾವು ಆವಾಗಲೇ ತೆಗೆದಿರೋ ಕಾಯಿ ಮತ್ತು ಈರುಳ್ಳಿಯನ್ನು ಇದರ ಮೇಲೆ ಈ ರೀತಿ ಹಾಕುವ. ನೋಡಿ, ಈ ರೀತಿ ಕಾಣ್ತದೆ. ಈಗ ಇದಕ್ಕೆ ನಾನು ಕುಕ್ಕರ್ ಮುಚ್ಚಳ ಹಾಕಿ ವಿಸಿಲ್ ಹಾಕದೆ ಇಡ್ತೇನೆ. ಮೀಡಿಯಮ್ ಫ್ಲೇಮಲ್ಲಿ ಇಡಿ ಗ್ಯಾಸನ್ನು. ನೋಡಿ, ನಮ್ಮದು ಕಲ್ತಪ್ಪ ರೆಡಿ ಆಯಿತು. ನೋಡಿ, ನಮ್ಮದು ಕಲ್ತಪ್ಪ ರೆಡಿ ಆಯಿತು. ನೀವೊಂದು ಸಲ ಟ್ರೈ ಮಾಡಿ ನೋಡಿ. ನೋಡಿ, ಈ ರೀತಿ ಸಾಫ್ಟಾಗಿ ಲೇಯರ್ ಆಗಿ ಬರ್ತದೆ. ನೋಡಿ, ನೀವು ಒಂದು ಸಲ ಟ್ರೈ ಮಾಡಿ ನೋಡಿ.